ಮಸಾಲೆ ಪುರಿನ ಮನೆಯಲ್ಲೇ ಹೇಗೆ ಸುಲಭವಾಗಿ ಮಾಡ್ಕೊಳ್ಬೋದು ಒಮ್ಮೆ ತೋರಿಸಿ ಅಂತ ಕೇಳಿದ್ರಿ. ಹಾಗೆ ನಮ್ಮ ಮನೆಯಲ್ಲೂ ಕೂಡ ಮಸಾಲೆ ಪುರಿ ಅಂದರೆ ತುಂಬಾ ಇಷ್ಟಪಡ್ತಾರೆ. ತುಂಬ ದಿವಸದಿಂದನೂ ಮಾಡಿಕೊಡು ಅಂತ ಕೇಳ್ತಾ ಇದ್ರು. ನಮಸ್ತೆ, ಕನ್ನಡತಿ ಪಾಕಶಾಲೆಗೆ ಸ್ವಾಗತ. ಇವತ್ತಿನ ರೆಸಿಪಿ ಸುಲಭವಾಗಿ ರುಚಿಕರವಾಗಿ ಮನೆಯಲ್ಲೇ ಹೇಗೆ ಮಸಾಲೆ ಪುರಿನ ಮಾಡ್ಕೊಳ್ಬೋದು ಅಂತ ತೋರಿಸ್ತಾ ಇದ್ದೀನಿ. ಮಸಾಲೆ ಪುರಿನ ಮಾಡಲಿಕ್ಕೆ ಮೊದಲನೇದಾಗಿ ನೆನೆಸಿರುವಂತಹ ಒಣ ಬಟಾಣಿ ಸುಮಾರು 4-5 ಗಂಟೆಗಳ ಕಾಲ ನೆನೆಸಿ ತೊಗೊಂಡಿದ್ದೀನಿ. ಒಂದು ಕುಕ್ಕರ್ಗೆ 3 ಕಪ್ಪಷ್ಟು ನೆನೆಸಿರುವಂತಹ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. 300 ಗ್ರಾಮ್ ಅಷ್ಟು ಆಲೂಗಡ್ಡೆನ ಹಾಕ್ಕೊಳ್ಬೇಕಾಗತ್ತೆ. ಒಂದು ಮೀಡಿಯಮ್ ಸೈಜ್ ಕ್ಯಾರೆಟ್ನ ದಪ್ಪದಾಗಿ ಕಟ್ ಮಾಡಿ ಹಾಕ್ಕೊಳ್ತಾ ಇದ್ದೀನಿ. ಚಮಚದಷ್ಟು ಅರಿಶಿನ ಪುಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬೇಯಲಿಕ್ಕೆ ತಕ್ಕಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಸುಮಾರು 6-7 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. 3-4 ವಿಜಿಲ್ನ ಮಾಡ್ಕೊಳ್ಬೇಕಾಗತ್ತೆ. ಅತಿಯಾಗಿ ಬಟಾಣಿ ಮಸ್ಕೊಳ್ಳೋವರೆಗೂ ಬೇಯಿಸ್ಕೊಳ್ಳೋದು ಬೇಡ. ನಂತರ ಒಂದು ಬಾಣಲೆಗೆ 1 ಸ್ಪೂನು ಎಣ್ಣೆನ ಹಾಕ್ಕೊಂಡಿದ್ದೀನಿ. 1 ಸ್ಪೂನು ಜೀರಿಗೆ, 2-3 ಬಾರಿ ಜೀರಿಗೆನ ಕೈಯಾಡ್ಕೊಂಡ ನಂತರ ಒಂದು ಮೀಡಿಯಮ್ ಸೈಜ್ ಈರುಳ್ಳಿನ ದಪ್ಪದಾಗಿ ಹೆಚ್ಚಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಬಾಡೋ ತನಕ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಈರುಳ್ಳಿನ ಹುರ್ಕೊಂಡಿದ್ದಾಗಿದೆ. ನಂತರ ಒಂದು ಮಿಕ್ಸಿ ಜಾರ್ಗೆ 1 ಗೆಡ್ಡೆ ಬೆಳ್ಳುಳ್ಳಿ ಎಸ್ಲನ್ನ ಹಾಕ್ಕೊಂಡಿದ್ದೀನಿ. 1-2 ಇಂಚಷ್ಟು ಶುಂಠಿನ ಹಾಕ್ಕೊಂಡಿದ್ದೀನಿ. 1 ಇಂಚು ಚಕ್ಕೆ, 3 ಮರಾಠಿ ಮೊಗ್ಗನ್ನ ಹಾಕ್ಕೊಳ್ತಾ ಇದ್ದೀನಿ. 3 ಲವಂಗ, ಚಮಚದಷ್ಟು ಸೋಂಪನ್ನ ಹಾಕ್ಕೊಳ್ತಾ ಇದ್ದೀನಿ. 1 ಪಲಾವ್ ಎಲೆ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನ್ಕಾಯಿ ನಾನು 6-7 ಹಾಕ್ಕೊಂಡಿದ್ದೀನಿ. 1 ಇಡಿ ಕೊತ್ತಂಬರಿ ಸೊಪ್ಪು, 1 ಕಟ್ಟಷ್ಟು ಪುದೀನಾನ ಹಾಕ್ಕೊಳ್ತಾ ಇದ್ದೀನಿ. 1 ದೊಡ್ಡ ಕಟ್ಟಲ್ಲಿ 1/4 ಕಟ್ಟನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಚೆನ್ನಾಗಿ ಹಸಿರು ಬಣ್ಣ ಬರಬೇಕು ಅಂದರೆ ಪುದೀನಾನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಬೇಕಾಗತ್ತೆ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಂಡಿದ್ದೀನಿ. ನಂತರ ಬೇಯಿಸಿರುವಂತಹ ಆಲೂಗಡ್ಡೆನೂ ಕೂಡ ರುಬ್ಲಿಕ್ಕೆ ಹಾಕ್ಕೊಳ್ತಾ ಇದ್ದೀನಿ. ಹೆಚ್ಚಿನೂ ಕೂಡ ಹಾಕ್ಕೊಳ್ಬೋದು ಅಥವಾ ಹಾಗೇನೂ ಕೂಡ ಹಾಕ್ಕೊಳ್ಬೋದು. ಮೃದುವಾಗಿ ಬೆಂದಿರೋದ್ರಿಂದ ನಾನು ಹಾಗೇ ಹಾಕ್ಕೊಳ್ತಾ ಇದ್ದೀನಿ. ಆಲೂಗಡ್ಡೆ ಕ್ಯಾರೆಟನ್ನು ಹಾಕ್ಕೊಂಡ ನಂತರ ಸುಮಾರು 1 ಸೌಟಷ್ಟು ಬಟಾಣಿನೂ ಕೂಡ ಹಾಕ್ಕೊಳ್ಬೇಕಾಗತ್ತೆ. ಬಟಾಣಿನ ಈ ರೀತಿ ಬೇಯಿಸ್ಕೊಂಡ್ರೆ ಸಾಕಾಗುತ್ತೆ. ಅತಿಯಾಗಿ ಮಸ್ಕೊಳ್ಳೋ ರೀತಿ ಬೇಯಿಸ್ಕೊಳ್ಳೋದು ಕೂಡ ಬೇಡ. ತಿನ್ನಲಿಕ್ಕೆ ಬಾಯಿಗೆ ಸಿಗೋ ರೀತಿ ಇದ್ದರೆ ಸಾಕಾಗುತ್ತೆ. ಹುರಿದಿಟ್ಟಂತಹ ಈರುಳ್ಳಿ ಮತ್ತು ಜೀರಿಗೆನೂ ಕೂಡ ಹಾಕ್ಕೊಂಡಿದ್ದೀನಿ. ಮಸಾಲೆ ಸ್ವಲ್ಪ ಜಾಸ್ತಿ ಆಗಬೇಕು ಅಂದರೆ ಈರುಳ್ಳಿ ಜೊತೆಗೆ ಬಟಾಣಿನೂ ಕೂಡ ಹಾಕ್ಕೊಳ್ಳೋದ್ರಿಂದ ಮಸಾಲೆ ಸ್ವಲ್ಪ ಗಟ್ಟಿನೂ ಕೂಡ ಆಗುತ್ತೆ. 1 ಸೌಟಷ್ಟು ಬೇಯಿಸ್ಕೊಂಡಿರುವಂತಹ ಬಟಾಣಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಬೇಕಾಗತ್ತೆ. ಈ ರೀತಿ ನುಣ್ಣಗೆ ರುಬ್ಕೊಂಡಿದ್ದಾಗಿದೆ. ನಂತರ ಬಟಾಣಿನ ಸೋಸ್ಕೊಳ್ಬೇಕಾಗತ್ತೆ. ಬಟಾಣಿನ ಸೋಸ್ಕೊಂಡಿರುವಂತಹ ನೀರನ್ನು ಚೆಲ್ಲೋದು ಬೇಡ. ಅದೇ ನೀರನ್ನು ನಾನು ಮತ್ತೆ ಕುಕ್ಕರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿ ಬೇಯಲಿಕ್ಕೆ ತಕ್ಕಷ್ಟು ನೀರನ್ನು ಹಾಕಿದ್ರೆ ರಸ ಈ ರೀತಿ ಸ್ವಲ್ಪನೇ ಬರುತ್ತೆ. ಆ ರಸನ ನಾವು ಮಸಾಲೆಗೆ ಬಳಸ್ಬೋದು. ಕುಕ್ಕರ್ನ ಒಲೆ ಮೇಲಿಟ್ಟು ರುಬ್ಬಿರುವಂತಹ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಈ ರೀತಿ ನುಣ್ಣಗೆ ರುಬ್ಕೊಳ್ಳೋದ್ರಿಂದ ಮಸಾಲೆನ ಹೆಚ್ಚಿಸ್ಕೊಳ್ಬೋದು. ಬಟಾಣಿ ಬೇಯಿಸಿರುವಂತಹ ನೀರಿಗೆ ಮಸಾಲೆನ ಹಾಕ್ಕೊಂಡ ನಂತರ ಮಸಾಲೆ ಈ ರೀತಿ ಗಟ್ಟಿಯಾಗಿದೆ. ಮಿಕ್ಸಿ ಜಾರ್ಗೆ 1 ಕಪ್ಪಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಅತಿಯಾಗಿ ಗಟ್ಟಿಯಾಗಿಯೂ ಇರಬಾರ್ದು ಅಥವಾ ಅತಿ ನೀರಾಗೂ ಕೂಡ ಇರಬಾರ್ದು. ಸ್ವಲ್ಪ ಗಟ್ಟಿ ಇದ್ದಿದ್ದರಿಂದ ಮತ್ತೆ 1 ಕಪ್ಪು ನೀರನ್ನು ಹಾಕ್ಕೊಂಡಿದ್ದೀನಿ. ಮಸಾಲೆ ಈ ಹದಕ್ಕೆ ಆಗಿದೆ. ಅತಿಯಾಗಿ ಗಟ್ಟಿಯಾಗೂ ಇಲ್ಲ, ಅತಿಯಾಗಿ ತೆಳುವಾಗೂ ಇಲ್ಲ. ನಂತರ ಇದಕ್ಕೆ 1 ಚಮಚ ಧನಿಯಾ ಬೀಜದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ. ಧನಿಯಾ ಬೀಜನ ಪುಡಿ ಮಾಡಿ ಇಟ್ಕೊಂಡಿರೋ ಅಂಥದ್ದು 1 ಚಮಚನ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. ಚೆನ್ನಾಗಿ 1-2-3 ಬಾರಿ ಕೈ ಆಡ್ಕೊಳ್ಳೋಣ. ನಾನು ಸ್ವಲ್ಪ ಹೆಚ್ಚಾಗಿ ಹಾಕೋದ್ರಿಂದ ಮಸಾಲೆ ಬಣ್ಣ ಈ ರೀತಿ ತುಂಬಾ ಚೆನ್ನಾಗಿ ಬರುತ್ತೆ. ಮಸಾಲೆನ 1-2-3 ಕುದಿಸ್ಕೊಳ್ಬೇಕಾಗತ್ತೆ. ನಂತರ ಇದಕ್ಕೆ 1 ಸಣ್ಣ ಗೋಲಿ ಗಾತ್ರದ ಹುಣಸೆ ಹಣ್ಣನ್ನು ನೆನೆಸಿ ರಸ ತೆಗೆದು ಹಾಕ್ಕೊಂಡಿದ್ದೀನಿ. ಕೊನೆಯಲ್ಲೇ ಹುಣಸೆ ರಸನ ಹಾಕ್ಕೊಳ್ಬೇಕಾಗತ್ತೆ. ಜೊತೆಯಲ್ಲೇ ಅರ್ಧ ಚಮಚದಷ್ಟು ಚಾಟ್ ಮಸಾಲಾನ ಹಾಕ್ಕೊಳ್ತಾ ಇದ್ದೀನಿ.
ಹುಣಸೆ ರಸನ ನೋಡಿಕೊಂಡು ಹಾಕ್ಕೊಳ್ಬೇಕಾಗತ್ತೆ. ಮಸಾಲೆ ಪುರಿನ ಮಾಡ್ಕೊಳ್ಳುವಾಗ ಕೊನೆಯಲ್ಲಿ ಸ್ವಲ್ಪ ನಿಂಬೆ ರಸನೂ ಕೂಡ ಹಾಕ್ಕೊಳ್ಳೋದ್ರಿಂದ ಹುಳಿನ ಸ್ವಲ್ಪ ನೋಡಿಕೊಂಡು ಹಾಕ್ಕೊಳ್ಳೋದು ಉತ್ತಮ. ಮನೆಯಲ್ಲಿ ಬೇಯಿಸ್ಕೊಂಡಿರುವಂತಹ ಬಟಾಣಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಬಟಾಣಿನ ಈ ರೀತಿ ಮಸಾಲೆಗೂ ಕೂಡ ಹಾಕ್ಕೊಳ್ಬೋದು, ಅಥವಾ ಹೊರಗಡೆ ಸಿಗೋ ಥರ ಮಸಾಲೆ ಪುರಿಗೆ ಮೊದಲು ಬಟಾಣಿನ ಹಾಕಿ ಆಮೇಲೂ ಕೂಡ ಮಸಾಲೆನ ಹಾಕ್ತಾರೆ. ನಾನು ಮನೆಯಲ್ಲೇ ಮಾಡ್ಕೊಂಡಿರೋದ್ರಿಂದ ಬಟಾಣಿನ ಅದಕ್ಕೇ ಹಾಕ್ಕೊಂಡಿದ್ದೀನಿ. ಸರಿ ರುಚಿನ ನೋಡ್ಕೊಂಬಿಡೋಣ. ಉಪ್ಪು ಖಾರ ಏನಾದರೂ ಹೆಚ್ಚು ಕಮ್ಮಿ ಇದ್ದರೆ ಹಾಕ್ಕೊಳ್ಬೋದು. ಖಾರ ಏನಾದರೂ ಕಮ್ಮಿ ಅನಿಸಿದ್ರೆ ಅಚ್ಕಾರದ ಪುಡಿನೂ ಕೂಡ ಹಾಕ್ಕೊಳ್ಬೋದು, ಅಥವಾ ಇನ್ನೊಂದು 2-3 ಹಸಿಮೆಣ್ಸಿನ್ಕಾಯಿನ ಹೆಚ್ಚಿಗೆನೂ ಕೂಡ ಹಾಕ್ಕೊಳ್ಬೋದು. ನಾನಿಲ್ಲಿ ಗೋಧಿ ಪೂರಿನ ತೊಗೊಂಡಿದ್ದೀನಿ, ಮನೆಯಲ್ಲೇ ಪೂರಿನ ಕರ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಗೋಧಿ ಪೂರಿ ಅಂತೂ. ಒಂದು ಪ್ಯಾಕೆಟು ಗೋಧಿ ಪೂರಿನ ತಂದಿಟ್ಕೊಂಡ್ರೆ ನೀವು 6-7 ತಿಂಗಳುಗಳ ಕಾಲ ಬಳಸ್ಬೋದು. ಅಂದರೆ ಒಂದು ಪ್ಯಾಕೆಟ್ಗೆ ಸುಮಾರು ನೀವು 100 ಪ್ಲೇಟಷ್ಟು ಮಸಾಲೆ ಪೂರಿನ ಮಾಡ್ಕೊಳ್ಬೋದು. ಗೋಧಿ ಪೂರಿ ಮಸಾಲೆ ಪೂರಿಗೆ ತುಂಬಾ ರುಚಿಯಾಗಿರುತ್ತೆ, ಅಥವಾ ರವಾ ಪೂರಿನೂ ಕೂಡ ತುಂಬಾ ರುಚಿಯಾಗಿರುತ್ತೆ. ನಾನು ಒಂದು 4 ಪಾಪಡಿ ಇತ್ತು, ಪಾಪಡಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಪಾಪಡಿ ಏನಾದ್ರು ಇಲ್ಲ ಅಂದರೆ ಬರೀ ಪೂರಿನೇ ಹಾಕ್ಕೊಳ್ಬೋದು. ಒಂದು 4 ಪಾಪಡಿ, ಒಂದು 4 ಪೂರಿನೂ ಕೂಡ ಹಾಕ್ಕೊಂಡು ಈ ರೀತಿ ಚೂರು ಮಾಡ್ಕೊಂಡ ನಂತರ ಮೊದಲಿಗೆ ಬಟಾಣಿನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಇಷ್ಟನೋ ಅಷ್ಟು ಬಟಾಣಿನ ಹಾಕ್ಕೊಳ್ಬೋದು, ಹೆಚ್ಚು ಕಮ್ಮಿ. ನಂತರ ಮಸಾಲೆನ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆನ ಅತಿ ಹೆಚ್ಚು ಇಷ್ಟಪಡೋರು ಹೆಚ್ಚಿಗೆನೂ ಕೂಡ ಹಾಕ್ಕೊಳ್ಬೋದು. ಸ್ವಲ್ಪ ಸಣ್ಣಗೆ ಹೆಚ್ಚಿರುವಂತಹ ಟೊಮೆಟೊ, ಸೌತೆಕಾಯಿನೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಈರುಳ್ಳಿನ ಹಾಕ್ಲಿಕ್ಕಂತೂ ಕಂಜೂಸೇ ಮಾಡಬಾರ್ದು. ಮಸಾಲೆ ಪೂರಿಗೆ ಎಷ್ಟು ಈರುಳ್ಳಿನ ಹಾಕ್ಕೊಳ್ತೀವೋ ಅಷ್ಟೇ ರುಚಿಯಾಗಿರುತ್ತೆ. ನನಗಂತೂ ಮಸಾಲೆ ಪೂರಿಗಾಗಲಿ ಅಥವಾ ಯಾವುದೇ ಖಾರ ತಿಂಡಿಗಳಿಗಾಗಲಿ ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು. ಸ್ವಲ್ಪ ಕ್ಯಾರೆಟ್ ತುರಿನೂ ಕೂಡ ಹಾಕ್ಕೊಂಡಿದ್ದೀನಿ. ಮೇಲೆ ಸಣ್ಣ ಸೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ನಂತರ ಸಣ್ಣಗೆ ಹೆಚ್ಚಿರುವಂತಹ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡಿದ್ದೀನಿ. ಒಂದು 2-3 ಹನಿ ನಿಂಬೆ ರಸನೂ ಕೂಡ ಹಾಕ್ಕೊಳ್ಳೋಣ, ತುಂಬಾ ರುಚಿಯಾಗಿರುತ್ತೆ. ಸಿಹಿ ಇಷ್ಟ ಆದರೆ ಸಿಹಿನೂ ಕೂಡ ಹಾಕ್ಕೊಳ್ಬೋದು. ಎಲ್ಲನ ಸ್ವಲ್ಪ ನೀರನ್ನು ಹಾಕಿ ಕರಗಿಸಿ ಇಟ್ಕೊಂಡಿರೋ ಅಂಥದ್ದು. ಸಿಹಿನ ಇಷ್ಟಪಡೋರು ಸಿಹಿನ ಹಾಕ್ಕೊಳ್ಬೋದು, ಇಲ್ಲಾಂದರೆ ಹಾಗೇನೂ ಕೂಡ ತಿನ್ಬೋದು. 1 ಸ್ಪೂನು ಸಿಹಿನ ಹಾಕ್ಕೊಂಡ್ರೆ ತುಂಬಾ ರುಚಿಯಾಗಿರುತ್ತೆ. ಮೇಲೆ ಇನ್ನೂ ಸ್ವಲ್ಪ ಮಸಾಲೆನ ಹಾಕ್ಕೊಳ್ಳೋಣ. ಅದರಲ್ಲ ಸುಲಭವಾಗಿ ರುಚಿಯಾಗಿ ಹೇಗೆ ಮನೆಯಲ್ಲೇ ಮಸಾಲೆ ಪೂರಿನ ಮಾಡ್ಕೊಳ್ಬೋದು ಅಂತ ನೀವು ಕೂಡ ಒಮ್ಮೆ ಮಿಸ್ ಮಾಡದೆ ಟ್ರೈ ಮಾಡಿ ನೋಡಿ. ಟೇಸ್ಟ್ ಹೇಗಿತ್ತು ಅಂತ ತಿಳಿಸೋದನ್ನ ಮರಿಬೇಡಿ. ಜೊತೆಗೆ ನನ್ನ ರೆಸಿಪೀಸ್ ಇಷ್ಟ ಆಗ್ತಾ ಇದ್ರೆ ದಯವಿಟ್ಟು ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.